ನಮಸ್ಕಾರ ಎಲ್ಲರಿಗೂ. ಸ್ವಲ್ಪ ಜೋರಾಗಿ ಹೇಳ್ಬೋದಾ ಅಂತ. ಈ ವೇದಿಕೆ ಕಾರ್ಯಕ್ರಮಗಳಿದ್ದಾಗ ಭಾಷಣ ಕೊನೆ ಹಂತಕ್ಕೆ ಬಂದಂಗೆ ಆಡಿಯನ್ಸ್ನ ತಾಳ್ಮೆ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ನಮ್ಮನ್ನ ಕೊನೆ ಕರಿತಾ ನಿಮ್ಮೆಲ್ಲರ ತಾಳ್ಮೆ ಪರೀಕ್ಷೆ ಮಾಡ್ಲಿಕ್ಕೆ ಇಲ್ಲಿ ನಿಲ್ಸಿದಾರ ಅಂತ ಹೇಳಿ ನೀವೇ ವೇದಿಕೆ ಮುಂಭಾಗದಲ್ಲಿ ಕೂತಿರೋರು ಹಾಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲರ ಅನುಭವ ಜೊತೆಗೆ ಅರ್ಹತೆ ಇದೆರಡೂ ವಿಚಾರವನ್ನು ಕಂಪೇರ್ ಮಾಡಿ ನೋಡಿದಾಗ ನಾನು ಬಹಳ ಚಿಕ್ಕವಳು. ಆದರೆ ಬಹುಶಃ ಇವತ್ತು ಈ ವೇದಿಕೆಯಲ್ಲಿ ನನ್ನನ್ನು ಕೂರೋ ಹಾಗೆ ಮಾಡಿದ್ದು ರವಿ ಬೆಳಗೆರೆ ಅನ್ನೋ ಅಕ್ಷರ ಬ್ರಹ್ಮನ ಅಪ್ಪಟ ಅಭಿಮಾನಿ ನಾನು ಅನ್ನೋ ಒಂದು ಕಾರಣ. ಅದ್ರ ಬಗ್ಗೆ ನನಗೆ ಬಹಳ ಹೆಮ್ಮೆ ಇದೆ. ಇಷ್ಟೊತ್ತು ಅನೇಕ ಹಿರಿಯರು ಗಣ್ಯರು ಮಾತನಾಡಿದ್ರು. ನಾನು ಸ್ವಲ್ಪ ನಿಮ್ಮನ್ನ ಈ ನೆಟ್ಫ್ಲಿಕ್ಸ್ ಆನರ್ಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ. ಯಾರೆಲ್ಲರೂ ಇಲ್ಲಿ ನೆಟ್ಫ್ಲಿಕ್ಸ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಥವಾ ಬೇರೆಯವ್ರ ಸಬ್ಸ್ಕ್ರಿಪ್ಷನ್ ಅಲ್ಲಿ ನೆಟ್ಫ್ಲಿಕ್ಸ್ ಅಲ್ಲಿ ಸೀರೀಸ್ ನೋಡ್ತಿದ್ದೀರಾ? ಕ್ರೈಮ್ ಥ್ರಿಲ್ಲರ್ ನೋಡಿರ್ತೀರಾ ಅಲ್ಲ, ಯಾವ್ದಾದ್ರು ಒಂದು ಕ್ರೈಮ್ ಥ್ರಿಲ್ಲರ್ ಸೀರೀಸು. ಓಕೆ, ಸೊ ಬಹುತೇಕ ಹೆಣ್ಮಕ್ಳೇ ಇದ್ದೀರಿ. ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ ಅನ್ನೋ ಒಂದು ಏರಿಯಾ ಪರಿಚಯ ಇದೆಯಾ? ಇದನ್ನಾದ್ರೂ ಜೋರಾಗಿ ಹೇಳ್ಬೋದು. ಸೊ 1 ನಿಮಿಷದ ಕಾಲಕ್ಕೆ ನಾವೆಲ್ಲರೂ ಕೂಡ ಚರ್ಚ್ ಸ್ಟ್ರೀಟಿಗೆ ಹೋಗೋಣ. ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಸೊ ನಿಮ್ಮನ್ನ ನೀವು ಶರಣ್ಯ ಅನ್ನೋ ಕ್ಯಾರೆಕ್ಟರನ್ನ ನಿಮ್ಮಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಈಗ ಶರಣ್ಯ ಚರ್ಚ್ ಸ್ಟ್ರೀಟಲ್ಲಿ ಇದ್ದಾಳೆ, ಒಂದಷ್ಟು ಶಾಪಿಂಗ್ ಮಾಡಿದ್ದಾಳೆ, ಒಂದು ಬೆಚ್ಚನೆ ಕಾಫಿ ಕುಡಿದಿದ್ದಾಳೆ, ಪಾರ್ಕ್ ಮಾಡಿದ ಕಾರನ್ನ ತೆಗೆದುಕೊಂಡು ಮನೆಗೆ ಹೋಗ್ಬೇಕು ಅಂತ ಬರ್ತಿದ್ದಾಳೆ. ಕತ್ಲಾಗಿದೆ. ಈ ಸೀನ್ ಕ್ರಿಯೇಟ್ ಮಾಡ್ಕೋಬಹುದಲ್ಲ, ಇಮ್ಯಾಜಿನ್ ಮಾಡ್ಕೊಳ್ಬೋದಲ್ಲ ಸೀನು. ಇದೊಂದು ನೆಟ್ಫ್ಲಿಕ್ಸ್ ಸೀರೀಸ್ ನಡೀತಾ ಇದೆ. ಶರಣ್ಯ ಅನ್ನೋ ಹೀರೋಯಿನು, ಅಂದ್ರೆ ನೀವೇ ಹೀರೋಯಿನ್ ಅಂತ ಅನ್ಕೊಳ್ಳಿ. ಸೊ ಶರಣ್ಯ ಕಾರ್ ಪಾರ್ಕಿಂಗ್ ಹತ್ರಕ್ಕೆ ಬರ್ತಾ ಇದ್ದಾಳೆ. ಕಾರು ಪಾರ್ಕ್ ಮಾಡಿದ್ದು ಕೋಶೀಸ್ ಹೋಟೆಲಿನ ಎದುರಿಗಿರುವ ರಸ್ತೆಯ ಆರಂಭದಲ್ಲೇ ಅನ್ನೋದು ಆಕೆಗೆ ನೆನಪಾಗುತ್ತೆ. ಕತ್ಲಲ್ಲಿ ನಿಂತ ಮಾಸಲು ಬಣ್ಣದ ಕಾರನ್ನ ಗುರ್ತಿಸೋದು ಆಕೆ ಕಷ್ಟ ಆಗ್ಲಿಲ್ಲ. ಕಾರು ಕಾಯುವ ಪಾರ್ಕಿಂಗ್ ಹುಡುಗನಿಗೆ 5 ರೂಪಾಯಿ ನೋಟು ಆಗಿತ್ತು. ಈಗ ಎಷ್ಟು ಬಳಕೆಯಲ್ಲಿದೆ ಗೊತ್ತಿಲ್ಲ, ಈ ಕಾಯಿನ್ ಬಂದ್ಬಿಟ್ಟಿದೆ. 5 ರೂಪಾಯಿನ ನೋಟನ್ನ ಕೊಟ್ಟು ಯಾಂತ್ರಿಕವಾಗಿ ಡೋರ್ನ ಕೀ ಇರಿಸಿ ತಿರುಗಿಸ್ತಾಳೆ. ಸೀಟ್ನಲ್ಲಿ ಕುಳಿತು ವ್ಯಾನಿಟಿ ಬ್ಯಾಗ್ ಮತ್ತು ಶಾಪಿಂಗ್ ಬ್ಯಾಗ್ ಗಳನ್ನ ಪಕ್ಕದ ಸೀಟಲ್ಲಿ ಇಡ್ತಾಳೆ. ಇಮ್ಯಾಜಿನ್ ಮಾಡ್ಕೊಳ್ತಿದ್ರಲ್ಲ ಸೀನ್ನ. ನಂತರದಲ್ಲಿ ಇಗ್ನಿಷನ್ ಕೀ ತಿರುಗಿಸಿ ಕಾರ್ನ ರಿವರ್ಸ್ ಗೇರ್ಗೆ ಹಾಕಿದವಳು ಒಮ್ಮೆ ಆಕ್ಸಲೇಟರ್ ಅದ್ಮಿ ಕಾರನ್ನ ಹಿಂದಕ್ಕೆ ತೆಗೆದುಕೊಂಡಿದ್ದೆ ತಡ ಏನಾಗತ್ ಗೊತ್ತಾ? ಎಂಥದ್ದು ಅಸಹ್ಯಕರವಾದ ಒಂದು ಸದ್ದು ಅವಳ ಕಾರಿನ ಚಕ್ರಗಳ ಕೆಳಗಿಂದ ಹೊರಡ್ತು. ಕಾರ್ ಕಾಯ್ತಾ ಇದ್ದ ಹುಡುಗ ಹೇಳ್ತಾನೆ, ಮೇಡಮ್ ರಕ್ತ. ಶರಣ್ಯ ಕೈಕಾಲ್ ನಡಕ್ ಹೋಗುತ್ತೆ. ಇಳಿದ್ ನೋಡಿದ್ರೆ 4 ಚಕ್ರಗಳ ಅಡಿಯಲ್ಲಿ ಪ್ಲಾಸ್ಟಿಕ್ ಚೀಲದಲ್ಲಿ ಕಟ್ಟಿದ್ದ 4 ಮೊಲಗಳು, ಬಿಳಿಯ ಮುದ್ದಾದ ಮೊಲಗಳು ಪ್ಲಾಸ್ಟಿಕ್ ಚೀಲದ ಸಮೇತ ನಜ್ಜು ಕುಜ್ಜಾಗಿ ಹೋಗಿತ್ತು. ಅವುಗಳಿಂದ ಸಿಡಿದ ನೆತ್ತರು ಕಾರ್ ಕಾಯುವ ಹುಡುಗನ ಕಾಲಿಗೆ ಪಕ್ಕದಲ್ಲಿ ನಿಂತಿದ್ದ ಬಿಳಿ ಡೋರಿನ ಮೇಲೂ ಕೂಡ ಹಾರಿತು. ಇದೆಲ್ಲವನ್ನು ನೋಡಿ ಶರಣ್ಯ ಗಾಬರಿ ಆಗುತ್ತೆ. ಶರಣ್ಯಾಳ ಕಣ್ಣಲ್ಲಿ ದಿಗಿಲಿನ ಮಹಾಪುರ. ಮತ್ತೆ ಕಾರ್ನಲ್ಲಿ ಕುಳಿತು ಸ್ವಲ್ಪ ಹೆಡ್ಲೈಟ್ ಅನ್ನು ಆನ್ ಮಾಡ್ಕೊಂಡಿದ್ದ ತಡ ಕಾರಿನ ಗಾಜಿನ ಮೇಲೆ ಬಣ್ಣದ ಚಾಕ್ ಪೀಸ್ನಿಂದ ಬರೆದದ್ದು ಸ್ಪಷ್ಟವಾಗಿ ಕಾಣಿಸ್ತು, ಐ ಮಿಸ್ ಯು. ಹೆಂಗಿದೆ ಸೀನು? ಮುಂದೇನಾಯ್ತು ಅಂದ್ರೆ ನೀವು ನೆಟ್ಫ್ಲಿಕ್ಸ್ ಸೀರೀಸ್ನ ಸ್ವಲ್ಪ ಬ್ರೇಕ್ ಕೊಟ್ಬಿಟ್ಟು ಈ ಪುಸ್ತಕ ಓದಬೇಕು. ನಾನು ಓದಿದ್ದು ಈಗಷ್ಟೇ ಬಿಡುಗಡೆಯಾದ ಬಾನಿ ಅಕ್ಕ ಭಾವನಾ ಬೆಳಗೆರೆ ಅವರು ಬರೆದಿರ್ತಕ್ಕಂಥ ಆಂಟಿ ನೀ ದೊರಿಮೆಯಿಂದಲೇ ಅನ್ನೋ ಪುಸ್ತಕದ ಕೆಲವು ಸಾಲುಗಳಷ್ಟೇ. ಸಾಮಾನ್ಯವಾಗಿ ಪುಸ್ತಕ ನಾನು ಹೊಸದಾಗಿ ಯಾವುದೇ ಪುಸ್ತಕ ತಗೊಂಡು ನಾನು ಆಫೀಸಿನ ಡೆಸ್ಕ್ ಮೇಲೆ ಇಟ್ಟಿರ್ತೀನಿ ಬೇರೆ ಕೆಲಸ ಮಾಡೋ ಸಂದರ್ಭದಲ್ಲಿ. ಯಾಕೆಂದ್ರೆ ಅದು ಐ ಕ್ಯಾಚ್ ಆಗತ್ತಾ ಅಂತ. ಓದುಗರು ಆ ಪುಸ್ತಕವನ್ನ ಕೈಯಲ್ಲಿ ಎತ್ಕೋಬೇಕು ಅಂದ್ರೆ ಅದ್ರ ಕವರ್ ಪೇಜು ಹಾಗೆ ಅದರ ಈ ಟೈಟಲ್ ಏನಿದೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಾನು ಹಿಂದೆ ವಿಕ್ರಮ್ ಸಂಪತ್ ಅವರ ಟಿಪ್ಪು ಸುಲ್ತಾನ್ ಪುಸ್ತಕ ಇಟ್ಟಾಗ ಡೆಸ್ಕ್ನಿಂದ ಈ ಕಾಪಿ ಎಡಿಟರ್ಸ್ ಹಾಗೆ ಬುಲೆಟಿನ್ ಪ್ರೊಡ್ಯೂಸರ್ಸ್ ಅಂತ ಹೇಳಿ ನಮ್ಮ ನ್ಯೂಸ್ ಲ್ಯಾಂಗ್ವೇಜ್ ನಲ್ಲಿ ಕರಿತೀವಿ, ಅವರು ಬಂದು ನೋಡ್ತಾ ಇದ್ರು. ಬಟ್ ಈ ಪುಸ್ತಕ ಕಳೆದ 3 ದಿನದಿಂದ ನಾನು ಡೆಸ್ಕ್ನಲ್ಲಿ ಇದ್ದ ಸಂದರ್ಭದಲ್ಲಿ ಡಿಜಿಟಲ್ ನಮ್ಮ ರಿಪಬ್ಲಿಕ್ ಕನ್ನಡದ ಡಿಜಿಟಲ್ ಪ್ಲಾಟ್ಫಾರ್ಮ್ ನಲ್ಲಿ ವರ್ಕ್ ಮಾಡೋ ಹುಡುಗರು ಬಂದು, ಏನ್ ಮೇಡಮ್ ಕ್ಯಾಚಿ ಆಗಿದೆ, ಆಂಟಿ ಅನ್ನೋ ವರ್ಡ್ ಇದೆ, ಏನಿದೆ ಅಂತ ಹೇಳಿ. ಅಂದ್ರೆ ಭಾವನಾ ಬೆಳಗೆರೆಯವರು ಅಂದ್ರೆ ರವಿ ಬೆಳಗೆರೆ ಅವರು ಈ ಟೈಟಲ್ ಅನ್ನು ಇಟ್ಟಿದ್ದು, ಆದ್ರೂ ಅದನ್ನ ಕಂಟಿನ್ಯೂ ಮಾಡಿ ಭಾವನಾ ಬೆಳಗೆರೆಯವರು ಮೊದಲ ಹಂತದಲ್ಲೇ ಗೆದ್ದಿದ್ದಾರೆ. ಯಾಕಂದ್ರೆ ಮೇಡಮ್ ಈ ಹೆಸರು ಯುವ ಪೀಳಿಗೆಯನ್ನ ಅಟ್ರಾಕ್ಟ್ ಮಾಡ್ತಾ ಇದೆ. ಸೊ ಅಲ್ಲಿಗೆ ಅರ್ಧ ಗೆಲುವು ಸಿಕ್ಕಂಗೆ. ನಾನು ಹೇಳಿದ್ದು ಕೇವಲ ಒಂದು ಸೀನ್ ಅಷ್ಟೇ. ಇಂಥ ಅನೇಕ ಸೀನ್ಗಳು ಈ ಪುಸ್ತಕದ ಉದ್ದಕ್ಕೂ ಇದೆ. ಯಾವುದೇ ನೆಟ್ಫ್ಲಿಕ್ಸ್ನ ಕ್ರೈಮ್ ಥ್ರಿಲ್ಲರ್ ಸೀರೀಸ್ ಅನ್ನ ಮೀರಿಸುವಂತಹ ಬರವಣಿಗೆ ಇದೆ. ನನಗೆ ರವಿ ಬೆಳಗೆರೆಯವರು ಬಹಳ ಅಚ್ಚುಮೆಚ್ಚಿನ ಲೇಖಕರು. ಇನ್ಫ್ಯಾಕ್ಟ್ ಓದ್ಕೊಂಡಿರೋದ್ರಲ್ಲಿ ನಾನು ಕುವೆಂಪು ಅವರಿಂದ ಹಿಡಿದು ಅನಂತಮೂರ್ತಿ ಅವರು, ಭೈರಪ್ಪನವರು, ಜೊತೆಗೆ ಇತ್ತೀಚಿನ ಜೋಗಿ ಸರ್, ವಸುಧೇಂದ್ರ ಅವರು, ಸಹನಾ ವಿಜಯಕುಮಾರ್ ಅವರು, ಹಾಗೆ ಈಗ ಭಾವನಾ ಬೆಳಗೆರೆಯವರು ಅನೇಕರ ಪುಸ್ತಕಗಳನ್ನ ಓದೋ ಹವ್ಯಾಸ ನನಗಿದೆ. ಆದರೆ ರವಿ ಬೆಳಗೆರೆ ಸರ್ ಮನಸ್ಸಿಗೆ ಬಹಳ ಹತ್ರ ಆಗ್ಲಿಕ್ಕೆ ಒಂದು ಪರ್ಸನಲ್ ಕಾರಣ ಕೂಡ ಇದೆ. ಬಹುಶಃ ಬಾನಿ ಅಕ್ಕ ಇದ್ದ ಕಾರ್ಯಕ್ರಮ ಚಿತ್ರದುರ್ಗದಲ್ಲಿ ನಾನು ಅದನ್ನು ಹೇಳಿದ್ದೆ ಕೂಡ. ಶಿವಮೊಗ್ಗ ನನ್ನ ತವ್ರ ಮನೆ,
ಶಿವಮೊಗ್ಗದ ಅಮ್ಮನ ಮನೆಯ ನನ್ನ ಪುಟ್ಟ ಕೋಣೆಯ ಕಿಟಕಿಯಲ್ಲಿ ಇಳಿ ಸಂಜೆಯ ಮಬ್ಬು ಬೆಳಕಿನಲ್ಲಿ ಹಾಯ್ ಬೆಂಗಳೂರು ಅನ್ನೋ ಕಪ್ಪು ಸುಂದರಿಯನ್ನ ಇಟ್ಕೊಂಡು ಓದ್ತಾ ಇದ್ದ ಸ್ಮಿತಾ ರಂಗನಾಥ್ ಇವತ್ತು ಆ ಕಪ್ಪು ಸುಂದರಿಯ 31ನೇ ಬರ್ಡೇಯಲ್ಲಿ ಅತಿಥಿಯಾಗಿ ಬರ್ತಾಳೆ ಅಂದ್ರೆ ಇದೊಂಥರ ನನಗೂ ಡ್ರೀಮ್ ಸೀಕ್ವೆನ್ಸ್. ನಾನೇ ಹೇಳಿದಾಗೆ ರವಿ ಬೆಳಗೆರೆ ಸರ್ ಅವರ ಅಪ್ಪಟ ಅಭಿಮಾನಿ ಅನ್ನೋ ಅರ್ಹತೆ ನನ್ನನ್ನ ಇಲ್ಲಿವರೆಗೂ ಕೂರಿಸಿದೆ. ಇದರ ಜೊತೆಗೆ ಮತ್ತೊಂದು ಪರ್ಸನಲ್ ಕಾರಣ ಏನಂದ್ರೆ, ನನ್ನ ತಂದೆ ತಾಯಿ ಸಂಬಂಧಿಕರ ಹುಡುಗನೊಬ್ಬನನ್ನ ತೋರಿಸಿ ನೋಡು ಈತನೇ ನಿನ್ನ ಮುಂದಾಗುವ ಗಂಡ ಅಂತ ಹೇಳಿ ನನಗೆ ಪರಿಚಯ ಮಾಡಿಕೊಟ್ಟಾಗ ಆತನನ್ನ ನನ್ನವನು ಅಂತ ಒಪ್ಪಿಕೊಳ್ಳಲಿಕ್ಕೆ ಬಹಳ ಪ್ರಮುಖವಾಗಿ ಕಾರಣವಾಗಿದ್ದು ಆತ ಕೂಡ ರವಿ ಬೆಳಗೆರೆ ಸರ್ ಅವರ ಫ್ಯಾನ್. ಈಗಷ್ಟೇ ಕೆಲವೇ ಕ್ಷಣಗಳ ಹಿಂದೆ ನಾಕ್ತಿಹಳ್ಳಿ ಸರ್ ಬಂದಿದ್ರು. ನಾಕ್ತಿಹಳ್ಳಿ ಸರ್ ಹೇಳ್ತಾ ಇದ್ರು, ಅನೇಕ ಹುಡುಗರು ಅವರು ಬರಿತಾ ಇದ್ದ ಲೇಖನದಿಂದ ಸಾಲುಗಳನ್ನ ಕಾಪಿ ಮಾಡಿ ಪತ್ರ ಬರೆದು ನಂತರದಲ್ಲಿ ಮದುವೆ ಆಗಿ ಸುಖ ಸಂಸಾರ ನಡೆಸ್ತಿದ್ದಾರೆ ಅಂತ ಹೇಳಿ. ನಾನು ಹಾಗೆ ರಂಗನಾಥ್ ಅವರು ಕೂಡ ಅಂಥದ್ದೇ ಒಂದು ಸುಖ ಸಂಸಾರ, ಯಾಕಂದ್ರೆ ಅವರು ಕೂಡ ಕಾಪಿ ಹೊಡೆದೇ ನನಗೆ ಲೆಟರ್ ಬರಿತಾ ಇದ್ದಿದ್ದು. ಯಾವಾಗೆಲ್ಲ ಮದುವೆಗೆ ಮುಂಚೆ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ನನಗೆ ನೋಡೋಕೆ ಬರ್ತಿದ್ದ, ಸಾಮಾನ್ಯವಾಗಿ ಹಿಂಗೆ ಎಂಗೇಜ್ಮೆಂಟ್ ಆದ ಹುಡುಗಿನ ನೋಡ್ಲಿಕ್ಕೆ ಬರೋಕ್ಕೆ ಚಾಕ್ಲೇಟೋ ರೋಸೋ ಅಥವಾ ಗಿಫ್ಟೋ ತರ್ತಾರೆ. ಆದರೆ ಆತ ತರ್ತಾ ಇದ್ದಿದ್ದು ರವಿ ಬೆಳಗೆರೆ ಅವರ ಪುಸ್ತಕವನ್ನ. ಮದುವೆ ಆಯಿತು, ಆಮೇಲೆ ಗಿಫ್ಟ್ ಕೊಡೋದು ನಿಂತು ಹೋಯ್ತು. ಕಮಿಂಗ್ ಬ್ಯಾಕ್, ರವಿ ಬೆಳಗೆರೆ ಸರ್ ಅವರ ಬರಹ ಬಹುಶಃ ಅದನ್ನ ಓದೋರ್ಗೇನೆ ಅರ್ಥ ಆಗುತ್ತೆ. ನಾನು ಆಗಲೇ ಒಂದಷ್ಟು ಲೇಖಕರ ಹೆಸರುಗಳನ್ನು ಹೇಳ್ತಿದ್ದೆ. ಪ್ರತಿಯೊಬ್ಬರಿಗೂ ಕೂಡ ಅವ್ರದ್ದೇ ಆದ ಒಂದು ಬರವಣಿಗೆಯ ಶೈಲಿ ಇದೆ, ಹಾಗೆ ಅವರದ್ದೇ ಆದ ಒಂದು ಫ್ಯಾನ್ ಬೇಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋ ಶಕ್ತಿ ಆ ಬರಹಗಾರರಿಗಿದೆ. ಆದರೆ ರವಿ ಬೆಳಗೆರೆ ಸರ್ ಅವರ ಬರಹ ಬಹಳ ಮನಸ್ಸಿಗೆ ಯಾಕೆ ಇಷ್ಟ ಆಗುತ್ತೆ, ಅದರಲ್ಲೂ ನಿಮ್ಮಂತ ಏಜ್ ಗ್ರೂಪ್ನವರಿಗೆ. ಬಹುಶಃ ನಾನು ಕೂಡ ಓದಕ್ಕೆ ಶುರು ಮಾಡಿದಾಗ ನಿಮ್ಮ ಹಾಗೆ ಕಾಲೇಜ್ ವಿದ್ಯಾರ್ಥಿನಿ. ರವಿ ಬೆಳಗೆರೆ ಸರ್ ಅವರ ಬರಹಗಳನ್ನ ಯಾಕೆ ಈ ಏಜ್ ಗ್ರೂಪಿಗೆ ರವಿ ಬೆಳಗೆರೆ ಸರ್ ಅವರ ಬರಹಗಳು ಬಹಳ ಹತ್ತಿರ ಆಗುತ್ತೆ ಅಂದ್ರೆ, ನಾವು ಕೇವಲ ಅವರ ಬರವಣಿಗೆಯನ್ನು ಓದೋದಿಲ್ಲ, ನಾವು ಅದನ್ನು ಅನುಭವಿಸ್ತೀವಿ. ವಿ ಫೀಲ್ ಇಟ್. ಆ ಪ್ರತಿ ಪುಸ್ತಕದಲ್ಲೂ ಬರುವ ಕ್ಯಾರೆಕ್ಟರ್ಗಳಲ್ಲಿ ನಮ್ಮನ್ನು ನಾವು ಹುಡ್ಕೊಳ್ಳೋಕೆ ಪ್ರಾರಂಭ ಮಾಡ್ತೀವಿ. ಅಂಥದ್ದೇ ಒಂದು ಧಾಟಿ ಬಹುಶಃ ಈ ಪುಸ್ತಕದ ಮೂಲಕ ಭಾನಿ ಅಕ್ಕ ಕೂಡ ಹೊರತಂದಿದ್ದಾರೆ. ನನಗೆ ಈ ಫೇಮಸ್ ಡೈಲಾಗ್ ಇದೆಯಲ್ಲ ಆಪ್ತಮಿತ್ರ ಪಿಕ್ಚರ್ದು, ಅವನ್ನ ಲೈಟರ್ ನೋಟ್ ಹೇಳ್ತಿದ್ದೀನಿ, ನೋಡು ನೋಡು ಗಂಗಾ ನಾಗವಲಿಯಾಗಿ ಬದಲಾಗ್ತಾ ಇರೋದು ನೋಡು ಅಂತ ಹೇಳಿ. ಹಾಗೇನೆ ನನಗೆ ರವಿ ಬೆಳಗೆರೆ ಸರ್ ಅವರು ಭಾವನಾ ಬೆಳಗೆರೆಯಾಗಿ ಈ ಪುಸ್ತಕವನ್ನ ಬರೆದಿದ್ದಾರನ್ನೋ ಅನ್ನೋ ರೀತಿಯಲ್ಲಿ ಬಹಳ ಅನಿಸ್ತು. ಬಹಳ ಕಡೆಗಳಲ್ಲಿ ಅನಿಸ್ತು. ಆ ಪದ ಬಳಕೆಗಳು, ಮಧ್ಯ ಹಿಂದಿಯ ಹಾಡುಗಳನ್ನ ಉಲ್ಲೇಖ ಮಾಡೋದು, ಎಸ್ಪೆಷಲಿ ಆ ಕ್ಯಾರೆಕ್ಟರ್ಗಳ ಹೆಸರುಗಳು. ಬಹಳ ಜನಕ್ಕೆ ರವಿ ಬೆಳಗೆರೆಯವರ ಪುಸ್ತಕಗಳು ಯಾಕೆ ಇಷ್ಟ ಆಗುತ್ತೆ ಅಂದ್ರೆ, ಅದ್ರಲ್ಲಿ ಬರೋ ಕ್ಯಾರೆಕ್ಟರ್ಗಳ ಹೆಸರು ಅಷ್ಟು ಅದ್ಭುತವಾಗಿರುತ್ತೆ. ಪ್ರಾರ್ಥನಾ, ಹಿಮವಂತ, ಕರ್ಣ, ಹೀಗೇನೆ ಇಲ್ಲಿ ಬರುವ ಕ್ಯಾರೆಕ್ಟರ್ಗಳ ಹೆಸರು ಕೂಡ ಅಷ್ಟೇ ಆಪ್ಯಾಯ ಅನ್ಸುತ್ತೆ. ದಯಮಾಡಿ ಪುಸ್ತಕ ಓದಿ. ನಾನು ಆಗ್ಲೇ ಹೇಳಿದಾಗೆ ಯಾವುದೇ ನೆಟ್ಫ್ಲಿಕ್ಸ್ನ ಕ್ರೈಮ್ ಥ್ರಿಲ್ಲರ್ ಸೀರೀಸ್ಗೂ ಕಮ್ಮಿ ಇಲ್ಲ ಪುಸ್ತಕ, ಓದಿ ಅಂತ ಹೇಳ್ತಾ. ಹಾಗೆ 31ನೇ ಹುಟ್ಟುಹಬ್ಬ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಕಪ್ಪು ಸುಂದರಿ. ಹಾಗೆ ರವಿ ಸರ್ ಹೇಳಿದಾಗೆ 130 ವಸಂತಗಳನ್ನ ಈ ಪತ್ರಿಕೆ ಕಾಣಲಿ. ಹಾಗೆ ರವಿ ಬೆಳಗೆರೆ ಸರ್ನ ನಾನು ಅಪ್ಪಟ ಅಭಿಮಾನಿ ಆದ್ರೂ ಕೂಡ ಮುಖತಃ ಭೇಟಿ ಆಗ್ಲಿಕ್ಕೆ ನನಗೆ ಅವಕಾಶ ಸಿಗ್ಲಿಲ್ಲ. ಆದ್ರೆ ಭಾವನಾ ಮೇಡಮು ಈ ಪುಸ್ತಕದ ಪ್ರಾರಂಭದಲ್ಲೇ ಬರೆದಿದ್ದಾರೆ, ಸ್ಪರ್ಶಕ್ಕೆ ಸಿಗದಿದ್ರು ನನ್ನ ಹೃದಯದಲ್ಲಿ ಬೆಚ್ಚಗೆ ಕುಳಿತು ನನ್ನನ್ನು ಸದಾ ಹುರಿದುಂಬಿಸ್ತಾ ಇರುವ ಸೂಪರ್ ಹೀರೋ ನನ್ನ ಅಪ್ಪನಿಗೆ ಅಂತ ಹೇಳಿ. ಭಾವನಾ ಮೇಡಮ್, ನೀವು ಸಾಕ್ಷಿಯಾಗ್ಬಿಟ್ಟು ರವಿ ಸರ್ ಕೇವಲ ನಿಮ್ಮ ಮನಸ್ಸಿನಲ್ಲಿ ಮಾತ್ರ ಉಳಿದಿಲ್ಲ, ಅಕ್ಷರ ರೂಪದಲ್ಲಿ ಅವರೆಲ್ಲ ಓದುಗ ಅಭಿಮಾನಿಗಳ ಮನಸ್ಸಿನಲ್ಲಿದ್ದಾರೆ. ಹಾಗಾಗಿ ಮುಖತಃ ಭೇಟಿ ಆಗ್ಲಿಕ್ಕೆ ನನಗೆ ಅವಕಾಶ ಸಿಗದೆ ಹೋದ್ರು ಕೂಡ ರವಿ ಸರ್ ಬರೆದ ಪ್ರತಿಯೊಂದು ಅಕ್ಷರಗಳು ಕೂಡ ನನ್ನಂತಹ ಅನೇಕ ಅಭಿಮಾನಿಗಳ ಮನಸ್ಸಿನಲ್ಲಿ, ಹೃದಯದಲ್ಲಿ ಸದಾ ಅಮರವಾಗಿರುತ್ತೆ. ರವಿ ಸರ್ ಹೋದ ನಂತರದಲ್ಲಿ ನಿಂತು ಹೋಯ್ತಾ, ಹಾಗಾದ್ರೆ ಹೊಸ ಪುಸ್ತಕಗಳು ಬರೋದಿಲ್ವಾ, ಹೆಂಗಪ್ಪ ರವಿ ಬೆಳಗೆರೆ ರೀತಿಯ ಬರಹಗಳನ್ನ ನಾವು ಮುಂದೆ ನೋಡೋದು ಅನ್ನೋ ಒಂದು ಕೊರಗಿತ್ತು, ಆ ವ್ಯಾಕ್ಯೂಮ್ ಇತ್ತು. ಅದನ್ನ ಭಾನಿ ಅಕ್ಕ, ಭಾವನಾ ಮೇಡಮ್ ಸರಿದೂಗಿಸ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ನನ್ನ ಕಡೆಯಿಂದ. ಸೊ ಮತ್ತೊಮ್ಮೆ ಹೇಳ್ತಾ, ಈ ಪುಸ್ತಕವನ್ನು ದಯಮಾಡಿ ಎಲ್ಲರೂ ಓದಿ, ಬಹಳ ಅದ್ಭುತವಾಗಿದೆ. ಬಹುಶಃ ಯಾರೆಲ್ಲ ಓದುವ ಅಭ್ಯಾಸ ಇಲ್ಲ, ಈ ಅಭ್ಯಾಸವನ್ನ ಮಾಡ್ಕೊಳ್ಳಿಕ್ಕೆ ಇದು ಟು ಬಿಗಿನ್ ವಿತ್ ಈ ಪುಸ್ತಕ ಬಹಳ ಒಳ್ಳೆ ಆಯ್ಕೆ ಆಗ್ಬಹುದು. ಇಲ್ಲಿಂದ ಆಚೆ ಹೋದ ತಕ್ಷಣ ಸ್ಟಾಲ್ ಇದೆ, ಅಲ್ಲಿ ಈ ಪುಸ್ತಕ ಕೂಡ ಸಿಗುತ್ತೆ. ತೆಗೆದುಕೊಳ್ಳಿ, ಓದಿ, ಆನಂದಿಸಿ. ಥ್ಯಾಂಕ್ ಯು.